ವೀಕ್ಷಕರೇ, ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆ 90.88% ಫಲಿತಾಂಶ ಪಡೆದು 33ನೇ ಸ್ಥಾನ ಪಡೆಯುವ ಮೂಲಕ ಕೊನೆಯ ಸ್ಥಾನಕ್ಕಾಗಿ ಪೈಪೋಟಿಗೆ ಬಿದ್ದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೊನೆಯ ಸ್ಥಾನಕ್ಕಾಗಿ ಇನ್ನು ಉಳಿದಿರೋದು ಕೇವಲ 2 ಮೆಟ್ಟಿಲಾಗಿದ್ದು, ಮಧುಗಿರಿ ಮತ್ತು ಕಲಬುರಗಿಯನ್ನು ದಾಟಿದರೆ ಚಿಕ್ಕಬಳ್ಳಾಪುರ ಕೊನೆಯ ಸ್ಥಾನ ಅಲಂಕರಿಸಲಿದೆ. ಎಲ್ಲಾ ಜಿಲ್ಲೆಗಳು ವರ್ಷಕ್ಕೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ಮೊದಲ ಸ್ಥಾನಕ್ಕಾಗಿ ಪೈಪೋಟಿ ಮಾಡುತ್ತಿದ್ದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರ ಕೊನೆಯ ಸ್ಥಾನ ಪಡೆಯಲು ಹೋರಾಟ ನಡೆಸುತ್ತಿದೆ. ಇನ್ನು ಇಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶ ಸಂಬಂಧ ಡಿಡಿಪಿಐ ವಿ ರಮೇಶ್ ಮಾತನಾಡಿದ್ದು, ಕಳೆದ ಬಾರಿ 63.2% ಫಲಿತಾಂಶ ಬಂದಿತ್ತು. ಈ ಬಾರಿ 90.88% ಫಲಿತಾಂಶ ಬರುವ ಮೂಲಕ ಸುಮಾರು 28% ಫಲಿತಾಂಶ ಹೆಚ್ಚಳವಾಗಿದೆ. ಮುಖ್ಯವಾಗಿ ಈ ಬಾರಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಸುಮಾರು 25 ಶಾಲೆಗಳಲ್ಲಿ 100% ಫಲಿತಾಂಶ ಬಂದಿದೆ. ಈ ಬಾರಿ 14,375 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇದರಲ್ಲಿ 12,999 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಗುಡಿಬಂಡೆ ತಾಲೂಕು ಪ್ರಥಮ ಸ್ಥಾನ ಪಡೆದಿದ್ದು, ಚಿಕ್ಕಬಳ್ಳಾಪುರ ದ್ವಿತೀಯ, ಚಿಂತಾಮಣಿ 3, ಶಿಡ್ಲಘಟ್ಟ 4, ಬಾಗೇಪಲ್ಲಿ 5 ಮತ್ತು ಗೌರಿಬಿದನೂರು ತಾಲೂಕು ಕೊನೆಯ 6ನೇ ಸ್ಥಾನ ಪಡೆದಿದೆ. ಇನ್ನು ಕಳೆದ ಬಾರಿ 22ನೇ ಸ್ಥಾನದಲ್ಲಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಬಾರಿ 33ನೇ ಸ್ಥಾನಕ್ಕೆ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಫಲಿತಾಂಶ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಮಂಚನಬೆಲೆ ಗ್ರಾಮದ ವಿದ್ಯಾರ್ಥಿ 625 ಅಂಕಗಳಿಗೆ 624 ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮೇ 18ರಿಂದ 2ನೇ ಪರೀಕ್ಷೆ ಆರಂಭವಾಗಲಿದ್ದು, ಪ್ರಸ್ತುತ ಅನುತ್ತೀರ್ಣರಾಗಿರುವ 1376 ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ವಿಶೇಷ ತರಗತಿಗಳನ್ನು ಮಾಡಿ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಶ್ರಮಿಸಲಾಗುವುದೆಂದು ಡಿಡಿಪಿಐ ರಮೇಶ್ ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ ಕಳೆದ ಬಾರಿ ನಮ್ಮ ಇದರಲ್ಲಿ 63% ಬಂದಿತ್ತು, 63% ಬಂದಿತ್ತು. 24-25ರಲ್ಲಿ 63.2. ಈ ವರ್ಷ ಎಕ್ಸಾಮ್ 1ನಲ್ಲಿ ನಾವು 90.88 ರಿಸಲ್ಟ್ ಬಂದಿದೆ ನಮ್ಮದು. ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ ನಮಗೆ. ಸುಮಾರು ಒಂದು 20 ಶಾಲೆಗಳು 100% ಕ್ವಾಲಿಟಿ ರಿಸಲ್ಟ್ ಸಹ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. A+ ಸಂಖ್ಯೆನೂ ಸಹ ಕಳೆದ ಬಾರಿ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಉತ್ತಮ ಸ್ಥಾನದಲ್ಲಿ ನಾವಿದ್ದೀವಿ. ಜೊತೆಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿಕೊಂಡ್ರೆ ಹತ್ತಿರ ಒಂದು 28-29% ನಮ್ದು ಜಾಸ್ತಿ ಆಗಿದೆ ಫಲಿತಾಂಶ. ಒಟ್ಟಾರೆ ನಮ್ಮಲ್ಲಿ ಈ ವರ್ಷ 14,375 ಮಕ್ಕಳು ಎಕ್ಸಾಮ್ಗೆ ಅಪಿಯರ್ ಆದರು ಸರ್ ಈ ವರ್ಷ. ಅದರಲ್ಲಿ 12,999 ಮಕ್ಕಳು ಪಾಸಾಗಿದ್ದಾರೆ ನಮ್ಮಲ್ಲಿ. ಎಷ್ಟು ಇದಾಗಿದ್ದಾರೆ. ಆಮೇಲೆ ಜಿಲ್ಲೆಯಲ್ಲಿ ಗುಡಿಬಂಡೆ ಮೊದಲನೇ ಸ್ಥಾನದಲ್ಲಿದೆ, ಚಿಕ್ಕಬಳ್ಳಾಪುರ 2ನೇ ಸ್ಥಾನದಲ್ಲಿದೆ, ಚಿಂತಾಮಣಿ 3ನೇ ಸ್ಥಾನ, ಶಿಡ್ಲಘಟ್ಟ 5, ಶಿಡ್ಲಘಟ್ಟ 4, ಬಾಗೇಪಲ್ಲಿ 5 ಮತ್ತು ಗೌರಿಬಿದನೂರು 6ನೇ ಸ್ಥಾನದಲ್ಲಿ ಇದೆ. ಒಟ್ಟಾರೆ ಫಲಿತಾಂಶದ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮದು ಓವರಾಲ್ 90.88% ರಿಸಲ್ಟ್ ಬಂದಿದೆ. ಈ ವಿಚಾರದಲ್ಲಿ ಕೆಲವೊಂದು ಇಯರ್ ವೈಸು ಸಹ ನಾವು ಕಂಪ್ಯಾರಿಸನ್ ಮಾಡಿದ್ದೀವಿ, ಯಾವ ರೀತಿ ಹೇಗೇನು ಅಂತ ವಿಚಾರದಲ್ಲೂ ಸಹ ಎವರಿ ಇಯರ್ ನಮ್ಮದು ಅಪ್ಗ್ರೇಡ್ ಆಗ್ತಾ ಬರ್ತಾಯಿದೆ, ರಿಸಲ್ಟ್ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾಯಿದೆ. ಒಂದು. ಎರಡನೇದು ನಮ್ಮದು 22ನೇ ಸ್ಥಾನ ಇತ್ತು ಕಳೆದ ಬಾರಿ. ಸರಿ ಸ್ಥಾನದಲ್ಲಿ ಮುಂದಕ್ಕೆ ಹೋಗಿರೋದ್ರೆ ಕೇವಲ 0.001%, ವಿತಿನ್ 1-2%, 20 ಜಿಲ್ಲೆ ಪೈಪೋಟಿ ಎದುರಾಗಿದೆ ನಮಗೆ. 20 ಜಿಲ್ಲೆ ಅಷ್ಟು ಸ್ಥಾನ ಇದಾಗಿತ್ತು ಅಂತ ನಮಗೆ. ನಾವು ಬಹುಶಃ ವಿತಿನ್ 10 ನಾವು ಬರ್ತಿದ್ದೋ ಅಂತ ಇದಾಗಿದೆ ನಮಗೆ. ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಕ್ರಮ ತಗೋಬೇಕು, ಏನು ಮಾಡಬೇಕು, ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ವಿಚಾರದಲ್ಲಿ ನಾವು CO ಮತ್ತು DC ಚರ್ಚಿಸಿ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಂಡು ಮಾಡ್ತೀವಿ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶೈಕ್ಷಣಿಕವಾಗಿ ತೀವ್ರ ಕುಸಿತ ಕಾಣುತ್ತಿರುವುದು ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಆತಂಕ ಮೂಡಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಗತ್ಯ ಕ್ರಮಗಳನ್ನು ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಶೈಕ್ಷಣಿಕ ಭವಿಷ್ಯ ಉಳಿಸಲು ಕಷ್ಟವಾಗಲಿದೆ ಎಂದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.